ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಬೆಳಿಗ್ಗೆನೇ ಎದ್ದು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಏನೋ ಗೊತ್ತಿಲ್ಲ, ಸಡನ್ನಾಗಿ ನಿನ್ನೆ ಅನ್ನಿಸ್ತು ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಬೇಬಿ ಅಂತ ಸುನಿಗಂದೆ. ಆಯಿತು ಹೋಗೋಣ, ಶುಕ್ರವಾರ ಬೇರೆ ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ಇದ್ದರೆ ಕರೆಂಟೇ ಇಲ್ಲ. ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ವೀರಿಗೆ ಸ್ವಲ್ಪ ಕಾದಿತ್ತು ಒಂದು 5 ನಿಮಿಷ, ಅವನಿಗೂ ಬೆಚ್ಚಗೆ ಆಗಿತ್ತು, ತುಂಬ ಏನು ಕಾದಿರಲಿಲ್ಲ. ಕರೆಂಟ್ ಹೊಂಟೋಯ್ತು, ಆಮೇಲೆ ಬರಲೇ ಇಲ್ಲ. ಸರಿ ಅಯ್ಯೋ ಇನ್ನೇನು ಕಾಯ್ಕೊಂಡಿದ್ರೆ ಹೋಗೋಕ್ಕೆ ಆಗಲ್ಲ. ಆಮೇಲೆ ಸಂಜೆ ಮೇಲೆ ಹೋಗೋಣ ಅಂದರೆ ಅದೇನೋ ಸರಿ ಅನಿಸಲ್ಲ. ನನಗೇನಂದರೆ ದೇವಸ್ಥಾನಕ್ಕೆ ಇಲ್ಲೆಲ್ಲ ಹೋಗಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಹೋಗೋದು ನಾನು. ಅದೊಂದು ಏನೋ ನನಗೆ ಆ ಥರ. ಈ ಸತಿ ಸಂಜೆ ಮೇಲೆ ಅಂದರೆ ಕಷ್ಟ ಆಗ್ಬಿಡುತ್ತೆ, ಹೋಗಿ ಬರೋಣ ಅಂತ ಅಂದ್ಕೊಂಡು ಏನು ಮಾಡಿದೆ, ಸರಿ ತಣ್ಣಗೆ ಸ್ನಾನನೇ ಮಾಡ್ಕೊಬಂದ್ಬಿಟ್ಟೆ. ಹೆಂಗಿದ್ರು ಸಮ್ಮರು ನಡೆಯುತ್ತೆ ಅಂತ. ಇನ್ನೂ ಸ್ವಲ್ಪ ಕಫ ಎಲ್ಲ ಇದೆ ನನಗೆ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ವಿಷಯ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಏನು ಸ್ವಾತಿ ಈ ಥರ ವಿಷಯ ಎಲ್ಲ ಮಾತಾಡಿರಲ್ಲ, ಇವತ್ತೇನು ಈ ಥರ ಹೇಳ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಾನು ಇದನ್ನು ಹೇಳೋಣ ಅಂತ, ಯಾಕಂದರೆ ನಂದು ಕುಂಭ ರಾಶಿ ಆಯಿತಾ. ಇದು ಲಾಸ್ಟ್ ಫೇಸ್ ಆಫ್ 7.5 ನಡೀತಾ ಇದೆ ನನಗೆ. ಎಷ್ಟೊಂದು ಜನಕ್ಕೆ ಏನೋ ಇದ್ರ ಬಗ್ಗೆ ಗೊತ್ತಿರಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಗೊತ್ತಿರುತ್ತೆ. ಏನಪ್ಪ ಈ 7.5 ಅಂದರೆ ಅದು ಶನಿ ಟೈಮ್ ಅಂತ ಇರುತ್ತೆ. ಒಂದು 7 ಇಯರ್ಸ್ 7.5 ನಡೀತಾ ಇರುತ್ತೆ ಆ ರಾಶಿಗೆ. ನನ್ನ ರಾಶಿಗೂ ಅಷ್ಟೇ ಇದು ಲಾಸ್ಟ್ ಫೇಸು, ಅಂದರೆ ಆಲ್ಮೋಸ್ಟ್ ಮುಗಿತಾ ಬರೋ ಟೈಮು. ಮುಗಿತಾ ಬರುವಾಗ ಶನಿ ಮಹಾತ್ಮ ಒಳ್ಳೇದು ಮಾಡ್ತಾನಂತೆ. ಸೊ ಅದ್ರ ಬಗ್ಗೆ ನನಗೆ ತುಂಬ ಇನ್ಫಾರ್ಮೇಷನ್ಸ್ ನನಗೆ ಈ ಸೋಷಿಯಲ್ ಮೀಡಿಯಾಯಿಂದೆಲ್ಲ ಸಿಕ್ಕಿದೆ. ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಈ ಥರ ಆಸ್ಟ್ರಾಲಜಿ ಬಗ್ಗೆ ಮಾತಾಡೋರು, ಆಮೇಲೆ ಪುರೋಹಿತರು ಅವರೆಲ್ಲ ಈ ಥರ ರಾಶಿಗಳ ಬಗ್ಗೆ ಮಾತಾಡೋರೆಲ್ಲ ಇರ್ತಾರೆ. ಸೊ ಅದರಿಂದನೂ ನಂಗೆ ಒಂದಷ್ಟು ಗೊತ್ತಾಗಿದೆ, ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ. ನಾನು ಈ ವಿಷಯ ಈ 7.5 ಅನ್ನೋದನ್ನ ತುಂಬ ನಂಬಿದ್ದೀನಿ ಆಯಿತಾ. ಅದು ನನಗೆ ಎಲ್ಲ ಕರೆಕ್ಟ್ ಹಂಗೆ ಅನಿಸಿದೆ. ಏನಕ್ಕೆ ಅಂದರೆ ಈ ಲಾಸ್ಟ್ ಫೇಸಲ್ಲಿ ಏನಾಗುತ್ತೆ ಅಂದರೆ 7.5 ನಡೆಯುವಾಗ ನಮಗೆ ಒಂದಷ್ಟು ಚೇಂಜಸ್ಗಳಿರುತ್ತೆ. ಅಂದರೆ ಇವಾಗ ನೋಡಿ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಂದರೆ ನಮಗೆ ಬುದ್ಧಿ ಕೊಟ್ಟು ಹೋಗೋವಂಥ ಟೈಮ್ ಇದು. ನಮಗೆ ಬುದ್ಧಿ ಬರೋ ಥರ ಏನಂದರೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ, ಮತ್ತು ಮೆಚ್ಯೂರಿಟಿ ಜಾಸ್ತಿ ಇರುತ್ತೆ. ನನಗೂ ಅದು ಕರೆಕ್ಟು. ಆ್ಯಂಡ್ ಅದು ಬಿಟ್ಟರೆ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಡಿಲೇ ಮತ್ತು ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ನಮಗೂ ಅಷ್ಟೇ, ನಾವೇನೋ ಕೆಲಸ ಮಾಡ್ತಾಯಿದ್ದೀವಿ ಅದ್ರಲ್ಲಿ ಸ್ವಲ್ಪ ಡಿಲೇಸು ಇದೆ. ಆ್ಯಂಡ್ ನಂಗೆ ಜಾಸ್ತಿನೇ ಸ್ಟ್ರೆಸ್ ಇದೆ, ಸ್ಟ್ರೆಸ್ ವಿಷಯಕ್ಕೆ ಹೋಗೋದೇ ಬೇಡ. ಆ್ಯಂಡ್ ಇನ್ನೊಂದು ಏನಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಜನಕ್ಕೆ ಬಂದಿರುತ್ತೆ. ನನಗೂ ಅಷ್ಟೇ, ಮುಂಚೆ ನಾನು ಕಾಸು ಬಗ್ಗೆ ಎಲ್ಲ ಅಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ. ಬಟ್ ಈಗ ನಾನು ತುಂಬಾ ಡಿಸಿಪ್ಲಿನ್ ಆಗಿದ್ದೀನಿ. ಸುಮ್ಮನೆ ಅನಾವಶ್ಯಕತೆ ಖರ್ಚು ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಸೊ ಅದು ಕೂಡ ನನಗೆ ಬಂದಿದೆ. ಇನ್ನೊಂದು ಕೆರಿಯರಲ್ಲಿ ಏನಾದರೂ ಚೇಂಜಸ್ ಆ ಥರ ಇರುತ್ತೆ. ಬಟ್ ಅದರಲ್ಲಿ ನನಗೆ ಅಷ್ಟೇನಾಗಿಲ್ಲ. ಮುಂಚೆನೂ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೆ, ಇವಾಗಲೂ ಅದೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಚೆನ್ನಾಗಿ ಹೋಗ್ತಾಯಿದೆ. ಮುಂಚೆನೂ ನನ್ನ ತುಂಬ ಜನ ಇಷ್ಟಪಡೋರಿದ್ದರು, ಇವಾಗಲೂ ಹಾಗೇ ಇದೆ. ಸೊ ಅದರಲ್ಲೇನು ತುಂಬ ಚೇಂಜಸ್ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಸ್ಪಿರಿಚುವಲ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಸ್ಪಿರಿಚುವಲ್ ಗ್ರೋತ್ ಅಂದರೆ ಇವಾಗ ನೋಡಿ, ಜಾಸ್ತಿ ದೇವ್ರ ಮೇಲೆ ಅದ್ರ ಮೇಲೆ ಜಾಸ್ತಿ ಆ ಕಡೆ ಗ್ರೋತ್ ಇರುತ್ತೆ. ಸೊ ನನಗೂ ಅದಾಗಿದೆ. ಈಗೇನೋ ಸಡನ್ನಾಗಿ ನನಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗೋಣ. ಅದರಲ್ಲೂ ಮೀನಾಕ್ಷಮ್ಮ ಸುಂದರೇಶ್ವರ ಅಂದರೆ ಎಲ್ಲೋ ನಂಗೊಂದು ಎಮೋಷ್ನಲ್ ಇದೆ. ಯಾಕಂದರೆ ನಾವು ಲವ್ ಮಾಡುವಾಗಿಂದ ಬರ್ತಾಯಿದ್ದೀವಿ. ಆ್ಯಂಡ್ ಇಲ್ವ ನನಗೆ ಪಾಸಿಟಿವ್ ಇದೆ, ನಾವು ಏನೇ ಅಂದ್ಕೊಂಡ್ರೂ ಆಗುತ್ತೆ, ಆ ಥರದ್ದೆಲ್ಲ ನನಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ನಾವು ತುಂಬ ದೇವಸ್ಥಾನದಲ್ಲಿ ಬರೋದು ಅಂದರೆ, ಒಂದು ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ನಾನು ತುಂಬ ನಂಬ್ತೀನಿ. ಅದಾದಮೇಲೆ ಹಿಂಗೆ ಸೇಮ್ ಮೀನಾಕ್ಷಿ ಸುಂದರೇಶ್ವರ. ಆ್ಯಂಡ್ ಅದು ಬಿಟ್ಟು ಇನ್ನೂ ನನ್ನ ತುಂಬ ಮನಸ್ಸಿಗೆ ತುಂಬ ಹತ್ರ ಅಂದರೆ ಮೈಸೂರು ಚಾಮುಂಡೇಶ್ವರಿ ತಾಯಿ, ಆಮೇಲೆ ಮಾಮೂಲಿ ತಿರುಪತಿ ವೆಂಕಟೇಶ್ವರ. ಸೊ ಇಷ್ಟು ದೇವ್ರುಗಳು ನಾನು ನೆನೆಸ್ಕೊಂಡಾಗ ನನಗೆ ಬರೋದು. ಆ್ಯಂಡ್ ಆ ಒಂದು ಎಮೋಷ್ನಲ್ ಕನೆಕ್ಷನ್ ಇದೆಯಲ್ಲ, ಸ್ಪಿರಿಚುವಲ್. ಸೊ ಈ ದೇವ್ರುಗಳ ಮೇಲೆ ಏನೋ ಒಂಥರ ಇಲ್ಲಿ ಬಂದರೆ ಒಂಥರ ನೆಮ್ಮದಿ, ಆಮೇಲೆ ಏನೋ ಬೇಡ್ಕೊಂಡು ಹೋಗಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಒಂಥರ ಒಳ್ಳೆ ಕನೆಕ್ಷನ್ಸ್ ಇದೆ. ಇದಾದಮೇಲೆ ಇನ್ನೂ ಒಂದು ಬಿಗ್ಗೆಸ್ಟ್ 7.5 ನಿಮಗೆ ಸಿಗೋದು ಅಂದರೆ ಅದು ಎಮೋಷ್ನಲ್ ಲೆಸನ್ಸು ನಿಮಗೆ ಲೈಫಲ್ಲಿ ಆಗಿರುತ್ತೆ. ಅಂದರೆ ನೋಡಿ, ಫ್ಯಾಮಿಲಿಯಿಂದನೋ ಇಲ್ಲ ಫ್ರೆಂಡ್ಸಿಂದನೋ ನೀವು ಒಂದು ಒಳ್ಳೆ ಪಾಠ ಕಲ್ತಿರ್ತೀರ, ಲೈಫ್ ಲೆಸನ್ಸ್. ಅದು ಎಮೋಷ್ನಲ್ ಆಗಿರುತ್ತೆ. ನಿಮ್ಮನ್ನು ತುಂಬಾ ಕುಗ್ಸೋ ಥರದ್ದು, ಇಲ್ಲ ತುಂಬ ನೀವು ಹತ್ತಿರೋ ಅಂಥದ್ದು, ಇಲ್ಲ ತುಂಬ ಬೇಜಾರು ಆಗಿರೋ ಥರ ಒಂದು ಸೀನ್ಸ್ ಆಗಿರುತ್ತೆ. ಬಟ್ ಅದರಿಂದ ನಮಗೆ ಶನಿ ಮಹಾತ್ಮ ಏನು ಹೇಳಕ್ಕೆ ಹೋಗಿರ್ತಾರೆ ಅಂದರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ನಾವೂ ಅಷ್ಟೇ. ಸೊ ಈ ಥರ ನೋಡಿ, ನಾನು ಎಷ್ಟು ಪಾಯಿಂಟ್ಸ್ ಹೇಳಿದೆ,
ಇದರಲ್ಲೆಲ್ಲ ನೋಡ್ತಾ ಹೋದರೆ ನನ್ನ ಲೈಫಲ್ಲಿ ಎಲ್ಲ ಕರೆಕ್ಟಾಗಿ ಆಗಿದೆ ಆಯಿತಾ. ನಾನು ಇಷ್ಟು ನಿಮಗೆ ಸುಮ್ಮನೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಬರೋದು ಎಲ್ಲ ನೋಡ್ತಾ ಇದ್ರೆ ನನ್ನ ಲೈಫಲ್ಲಿರೋದನ್ನ ಅವ್ರಿಗೆ ಹೆಂಗಪ್ಪ ಕಾಣಿಸ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇರ್ತಾರೆ. ನಿಮಗೂ ಏನಾದ್ರು ಈ 7:30 ನಡೀತಿದೆಯಾ, ಇಲ್ಲ ನಿಮ್ಗೆ ಏನಾದ್ರು ಮುಂಚೆ ನಡೆದಿತ್ತಾ, ಇಲ್ಲ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆಯಾ, ನಿಮ್ಗೇನು ಅನಿಸುತ್ತೆ, ನಾನು ಹೇಳಿರೋದು ಸರಿ ಅನಿಸುತ್ತಾ ಇಲ್ವಾ ಅಂಥೇಳಿ. ಇನ್ನೊಂದಷ್ಟು ಜನ ನಮಗೆ ಇದಕ್ಕೆ ರೆಮಿಡೀಸ್ ಎಲ್ಲ ಹೇಳ್ತಾರೆ. ಅಂದರೆ ಶನಿವಾರ ಪ್ರೇ ಮಾಡಬೇಕು, ಮನೇಲಿ ಸೆಸಮೆ ಆಯಿಲ್ದು ದೀಪಗಳನ್ನ ಹಚ್ಚಬೇಕು, ಆಮೇಲೆ ಯಾವಾಗ್ಲೂ ಶನಿ ಮಹಾತ್ಮನ ಚಾಂಟ್ ಮಾಡ್ತಾ ಇರಬೇಕು, ಆಮೇಲೆ ಸ್ವಲ್ಪ ಬಡವ್ರಿಗೆ ಹೆಲ್ಪ್ ಮಾಡಬೇಕು, ಇಲ್ಲ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಈ ಥರದ್ದೆಲ್ಲ ರೆಮಿಡೀಸ್ ಇರುತ್ತೆ. ನಾವು ಆದಷ್ಟು ನಮ್ಮ ಈಗೋಸ್ ಎಲ್ಲ ಬಿಟ್ಟು ಬುದ್ಧಿ ಕಲಿಬೇಕು. ಇದು ಟೈಮ್ ಇರೋದೇ ದೇವ್ರು ನಮಗೆ ಬುದ್ಧಿ ಕಳಿಸೋ ಅಂಥ ಟೈಮು. ಸೊ ಸ್ವಲ್ಪ ನಾವು ತಲೆಗೆ ಬುದ್ಧಿನ ಹಾಕೋಬೇಕು. ಸೊ ಈ ಥರ ಇರುತ್ತೆ. ನಾನು ಹೇಳಿದ್ದು ಸರಿ ಅನ್ನಿಸ್ತಾ? ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕಂದರೆ ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಕೂಡ ಇದೆ ಆ್ಯಂಡ್ ಕರೆಕ್ಟ್ ಕೂಡ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ, ನಂಬ್ತೀರಾ ನಂಬಲ್ವಾ? ಸೊ ಅದ್ರ ಬಗ್ಗೆನೂ ಒಪಿನಿಯನ್ ಹೇಳಿ ನೋಡೋಣ. ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಇದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ನಂದು ಏನು ಇವಾಗ ಅನ್ನಿಸ್ತಾ ಇತ್ತು ಅದನ್ನು ಹೇಳಿದೆ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ 7:30 ಯಾವುದಾದ್ರೂ ಸ್ಟೋರೀಸ್ನ ಶೇರ್ ಮಾಡಿದಾಗ ಹೇಳ್ತಾ ಇರ್ತಾರೆ, ಸ್ವಾತಿ ನಂದು ಕುಂಭರಾಶಿನೇ, ನನ್ನ ಲೈಫಲ್ಲಿ ಹಿಂಗೆ ಆಗ್ತಾಯಿದೆ, ನಿಮ್ಗೆ ಹೆಂಗಾಯಿತು ಅದೇ ಥರ. ಸೊ ಅದೆಲ್ಲ ಹೇಳಿದಾಗ ರಿಲೇಟ್ ಆಗ್ತಾ ಇರುತ್ತಲ್ವ. ಸೊ ಇದ್ರ ಬಗ್ಗೆ ನಾನು ಯಾವತ್ತೂ ಯೂಟ್ಯೂಬಲ್ಲಿ ಮಾತಾಡಿರಲಿಲ್ಲ. ಸರಿ, ಇವತ್ತು ಹೇಳೋಣ ಅನ್ನಿಸ್ತು. ಸೊ ಹಾಗಾಗಿ ಹೇಳಿದ್ದೀನಿ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ವ್ಲಾಗಲ್ಲಿ ನೀವು ನೋಡಿದ್ರಿ, ದೇವಸ್ಥಾನಕ್ಕೆ ಹೋಗಿದ್ವಿ, ಅದಾದಮೇಲೆ ಹೋಟೆಲ್ ಕೂಡ ಹೋದ್ವಿ. ನಾನು ದೇವಸ್ಥಾನಕ್ಕೆ ಹೋಗೋವರೆಗೂ ಏನೂ ತಿನ್ನಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಆಚೆ ಕಡೆನೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಈಗ ಟೆಕ್ಸಸ್ ಮಾರ್ಟಿಗೆ ಬಂದಿದ್ದೆ. ಒಳಗಡೆ ಏನು ವೀಡಿಯೋ ಮಾಡೋಂಗಿಲ್ಲ ಅಂತ ಇದ್ರು. ಸೊ ನಾನು ಏನು ಮಾಡಲಿಲ್ಲ, ಬರೀ ನಾವು ಒಂದೇ ಫ್ಲೋರ್ ಹೋಗಿದ್ದು, ಮೇಲೆ ಹೋಗಲೇ ಇಲ್ಲ. ನಮಗೆ ಮೇಯ್ನಾಗೆ ಮನೆಗೆ ಸ್ವಲ್ಪ ಕಾರ್ಪೆಟ್ ಮತ್ತು ಮಾಮೂಲಿ ಮ್ಯಾಟ್ಗಳು ಬೇಕಿತ್ತು. ಆಮೇಲೆ ಸ್ವಲ್ಪ ವೀರುಗೆ ಶಾರ್ಟ್ಸು, ಬನೀನ್ಸ್ ಆ ಥರ ಸಿಗುತ್ತಾ ನೋಡೋಣ. ಅವ್ನು ಸಮ್ಮರಲ್ಲಿ ಬೇರೆ ಯಾವುದೂ ಹಾಕೋತಾನೆ ಇಲ್ಲ, ಮನೇಲಿ ಬರೀ ಬನೀನು ಕಾಯ್ತಲ್ಲೇ ಇರ್ತಾನೆ. ಸೊ ಆ ಥರದ್ದು ಯಾವ್ದಾದ್ರು ಇಲ್ಲಿ ಸಿಗುತ್ತೆ, ಡೈಲಿ ವೇರ್ಗಂದರೆ ಅಫೋರ್ಡಬಲ್ ಇರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಬಂದ್ವಿ. ನಾವು ಮೇಯ್ನಾಗೆ ಮ್ಯಾಟ್ಗಳು ತೊಗೊಂಡ್ವಿ, ಫ್ಲೋರ್ ಮ್ಯಾಟ್ಗಳು ಬೇಕಿತ್ತು. ಈಗ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಎಷ್ಟು ಮ್ಯಾಟ್ ಇದ್ದರೂ ಸಾಲಲ್ಲ. ಅದರಲ್ಲೂ ನಮ್ಮ ಮನೆ ಸ್ವಲ್ಪ ದೊಡ್ಡದಿರೋದ್ರಿಂದ ಎಲ್ಲ ಕಡೆ ಮ್ಯಾಟ್ ಬೇಕನ್ಸುತ್ತೆ. ಬಾತ್ರೂಮ್ಗಳು 3 ಬಾತ್ರೂಮು. ಸೊ ಅಲ್ಲೆಲ್ಲ ಸ್ವಲ್ಪ ಮ್ಯಾಟ್ಗಳು ಯೂಶ್ವಲಿ ರಫ್ ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಹಾಳಾಗಿತ್ತು. ಸರಿ ತೊಗೊಳ್ಳೋಣ. ಆ್ಯಂಡ್ ಚೆನ್ನಾಗಿರೋದು ಕೂಡ ಸಿಕ್ತು. ಆ್ಯಂಡ್ ಜನನೂ ಅಷ್ಟೇನಿರಲಿಲ್ಲ, ಮೇಲಿದ್ರು ಅನಿಸುತ್ತೆ. ನಾವು ಮೇಲೆ ಹೋಗಲೇ ಇಲ್ಲ, ಕೆಳಗೇನೆ ಬರೀ ಒಂದು ಫ್ಲೋರಲ್ಲಿ ಮಕ್ಳದ್ದು ಏನಿತ್ತು ಅದು ನೋಡಿಬಿಟ್ಟು ಮಾಮೂಲಿ ಮನೆಯನ್ನು ತೊಗೊಂಡು ಬಂದ್ವಿ. ಬೇರೆ ಏನು ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ಚಿಕ್ಕದೊಂದು ಶಾಪಿಂಗ್ ಆಯಿತು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಏನು ತೊಗೊಂಡೆ ಏನು ಅಂತ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಇದೆಲ್ಲ ನಾವು ಟೆಕ್ಸಸ್ ಮಾರ್ಟಲ್ಲಿ ತೊಗೊಂಡಿದ್ದು. ಫ್ಲೋರ್ ಮ್ಯಾಟ್ಗಳು ಹಾಳಾಗೋಗಿತ್ತು ನಮ್ಮ ಮನೇಲಿ. ಮಜ್ಜಿಗೆ ಕುಡಿತೀಯಾ? ಬಟ್ಟೆ ಚೇಂಜ್ ಮಾಡ್ಬಿಟ್ಟಿದ್ಯಾ? ಏನದು ಕೈಯಲ್ಲಿರೋದು? ಏನ? ಜಯ ಹನುಮಾನ್. ಆಮೇಲೆ ವೀರಿಗೆ ಒಂದು ಸ್ವಲ್ಪ ಬಟ್ಟೆ ಮತ್ತು ಅಂಡರ್ವೇರ್ಸ್ ತೊಗೊಂಡೆ. ಮೇಯ್ನಾಗೆ ಈ ಥರ ಈಗ ಸ್ಕೂಲ್ಗೆ ಹೋಗ್ತಾನಲ್ಲ, ಬೇಕಾಗುತ್ತೆ ಅಂದ್ಬಿಟ್ಟು ಒಂದು 3 ಸೆಟ್ಸ್ ತೊಗೊಂಡೆ. ಕಾಟನ್, ಮನೆ ಹತ್ರನೂ ಬೇಕಾದ್ರೆ ಚಡ್ಡಿ ಥರನೂ ಹಾಕ್ಕೋಬೋದು. ಸೊ ಹಾಗಾಗಿ ಅದು ಅಷ್ಟೇ. ಇನ್ನು ಇದೊಂದು 2-3 ಪ್ಯಾಂಟ್ಸು ನೋಡಿ. ಪ್ಯಾಂಟ್ ಪ್ರೈಸ್ ಎಲ್ಲ 69, 99, 20, 99 ಅಷ್ಟೇ. ಇಷ್ಟೇ ತೊಗೊಂಡೆ. 4-5 ಅನಿಸುತ್ತೆ. ಇನ್ನೊಂದು 1, 2, 3 ಇದ್ರದ್ದು ಎಲ್ಲಿ ಟ್ಯಾಗು 50 ಇಷ್ಟೇ. ಡೈಲಿ ವೇರ್ಗೆ ಸಾಕು ಬಿಡಿ, ಮನೇಲಿ ಇರ್ತಾನೆ, ಹಾಳು ಮಾಡ್ಕೊತಾರೆ. ಮಕ್ಳು ನೋಡಿದ್ರಲ್ಲ ಏನಾದ್ರು ಕರೆ ಮಾಡ್ಕೊಳ್ಳೋದು, ಇದೆಲ್ಲ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಲು, ಒಂದೊಂದು ಥರ ಪ್ರಿಂಟ್ಸು. ಪ್ಯಾಂಟ್ ಒಳಗಡೆ ಹಾಕ್ಕೊಳ್ಳೋಕೆ ಬೇಕಲ್ಲ, ಅವನಿಗೆ ಸ್ವಲ್ಪ ಈ ಥರದ್ದೇ ಹಾಕ್ತೀನಿ, ವಿ ಶೇಪ್ ಹಾಕಲ್ಲ, ಬಾಕ್ಸಸ್ ಹಾಕ್ತೀನಿ, ಕಂಫರ್ಟಬಲ್ ಆಗಿರುತ್ತೆ ಅಂತ. ಇದೆಲ್ಲನೂ ವರ್ತೆ. 50 ರುಪೀಸ್, 90 ರುಪೀಸ್, 99 ರುಪೀಸ್ ಆ ಥರ. 3ಕ್ಕೆ 3 ಸೆಟ್ ತಂದಿರೋದು. ಇದು 1 ಸೆಟ್ಟು, 3 ಒಂದೊಂದು ಸೆಟ್, 3 ಸೆಟ್ ಅಂಡರ್ವೇರ್ಸು ಇದಿಷ್ಟು. ಆಮೇಲೆ ಫ್ಲೋರ್ ಮ್ಯಾಟ್ಸ್ ಅಷ್ಟೇ, ಜಾಸ್ತಿ ಏನು ಶಾಪಿಂಗ್ ಇಲ್ಲ. ನಮ್ಮ ಕೂಕೋ ತೋಳೆ ಏನು ಕುಡಿತಾ ಇದೆಯಾ? ಮಜ್ಜಿಗೆ. ತೆಂಗಿನಕಾಯಿ ಎತ್ತಿಟ್ರತ್ತೆ. ಹಾಂ, ಇದು ಚೆನ್ನಾಗಿದೆ ಅಲ್ವಾ ಮ್ಯಾಟು? ಹಾಂ,
ನಮ್ಮ ಮನೇದು ಒಂದಷ್ಟು ಮ್ಯಾಟು ಹಿಂದೆಗಡೆ ಈ ಥರ ರಬ್ಬರ್ ಥರ ಹಾಕಿ ಹಾಳಾಗ್ಬಿಟ್ಟಿದ್ದು ಎಲ್ಲ ಕಿತ್ತೋಗಿ. ಇದು ಚೆನ್ನಾಗಿದೆ ನೋಡಿ, ಸ್ಕಿಡ್ ಆಗಲ್ಲ ಏನಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಒಂದೆರಡು ಈ ಕಲರು, ಒಂದೆರಡು ನನಗೆ ಈ ಕಲರೇ ಬೇಕಿತ್ತು, ಬಟ್ ಇರಲಿಲ್ಲ. ಇದು ಹೋಗ್ಲಿ ಬಾತ್ರೂಮ್ ಹತ್ರ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡೆ. ಇದು ಮಾಮೂಲಿ ಮೇನ್ ಡೋರ್ ಹತ್ರ ಹಾಕೋಕ್ಕೆ ಒಂದು 5 ಮ್ಯಾಟ್ಗಳು ಬೇಕೇ ಬೇಕು. ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷಕ್ಕೊಂದ್ಸತಿ ಆದರೂ ಮ್ಯಾಟ್ಗಳು ತೊಗೊಳ್ಳೇಬೇಕು, ಇಲ್ಲಾಂದ್ರೆ ಹಾಳಾಗುತ್ತೆ. ಇದು ಏನೋ ಸೌಂಡು ಗುರು, ಇಲ್ಲಿ ಯಾವುದೋ ಉಳಿದು ಒಯ್ ಅಂತ ರಾತ್ರಿ ಎಲ್ಲ ಒಳ್ಳೆ ಕಿವಿಗೆ ಮಿಷಿನ್ ಹಾಕ್ಸಂಗೆ. ನನ್ನ ಗಂಡ ಚೆನ್ನಾಗಿ ಹೇಳ್ತಾನೆ ಇದಕ್ಕೆ. ಸೌಂಡ್ ಕಮ್ಮಿ ಕೊಡಿಸೋನಿ ಟಿವಿದು. ಕುಡಿ, ಬೇಕಾ ನಿಂಗೊಂಚೂರು ಮಜ್ಜಿಗೆ? ನೀನು ಹೇಳ್ಬೇಕು ಉಳೋದ್ ಬಗ್ಗೆ. ಅದು ಯಾವುದೋ ಗುಯ್ಯನ ಉಳಿಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಮರ ಒಳಗೆ ಸೇರ್ಕೊಬಿಟ್ಟಿರುತ್ತೆ. ನೀವು ಸುಮ್ಮನೆ ಸೈಲೆಂಟಾಗಿದ್ರೆ ನೋಡಿ. ಒಳ್ಳೆ ಯಾರೋ ಡ್ರಿಲ್ಲಿಂಗ್ ಮಿಷಿನಲ್ಲಿ ಡ್ರಿಲ್ ಮಾಡ್ತಾವನೆ ಅನ್ನೋ ಥರ. ಆಫ್ ಆಗಲ್ಲ ಅದು. ಅದು ನೋಡೋಕೆ ಬರೀ ಒಂದಿಷ್ಟೇ ಎಷ್ಟು ಒಳ್ಳೆ ಗ್ರಾಸ್ ಹೋಪರ್ ಥರ ಇರುತ್ತೆ. ಅದೇನೋ ಹುಳ ನೋಡ್ಬೇಕು ನೀವು ಒಳ್ಳೆ ಹೆಂಗಿದೆ ಅಂತ. ಈ ಮರದೊಳಗಡೆ ಎಲ್ಲ ಹೋಗಿ ಸೇರ್ಕೊಬಿಟ್ಟಿರ್ತವೆ. ಇಲ್ಲೆಲ್ಲ ಜಾಸ್ತಿ ಮರಗಳಲ್ವಾ, ಅದಕ್ಕನ ಈ ಗೂಗಲ್ಗೆ ಹಾಕ್ಬಿಟ್ಟು ನೋಡಿರೋದವನು. ಅವ್ರ ಸಿಂಧು ಮನೆ ಒಳಗೆ ಬಂದ್ಬಿಟ್ಟಿತ್ತಂತೆ ಹುಳ. ಅದು ಎಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ ನೋಡಿ. ಚಲ್ಬೇಡಪ್ಪ ಸೋಫಾ ಮೇಲೆಲ್ಲ ರಜಾ. 6 ತಿಂಗಳಾಗಿಲ್ಲ ಈ ಸೋಫಾ ಕ್ಲೀನ್ ಮಾಡಿಸಿ. ಇಲ್ಲ ಆಗಲೇ ನೋಡ್ರಿ ಅವ್ನು ಬಾಳು. ಮತ್ತೆ ಕರ್ಸ್ಬೇಕು ಈಗ ಸಮ್ಮರಲ್ಲಿ. ಸಮ್ಮರ್ ಮುಗಿಯೋಷ್ಟ್ರಲ್ಲಿ ಕರ್ಸ್ಬಿಡ್ಬೇಕು. ತೋರ್ಸು. ಈ ಥರ ಇರುತ್ತೆ. ನೀವು ನೋಡಿಲ್ವಾ? ನೋಡಿ ಈ ಥರ ಇರುತ್ತೆ. ಇಷ್ಟೇ ಉದ್ದ ಇರುತ್ತದು. ಹೌದಾ? ಒಂದೊಂದು ದೊಡ್ಡದು. ಅವ್ರ ಮನೆ ಒಂದು ಇಷ್ಟ ಇದ್ದಿದ್ದು ಅಷ್ಟೇ. ಸೌಂಡ್ ನೋಡಿ ಒಳ್ಳೆ ಇರುತ್ತೆ. ಹೌದಾ? ಅದೇ ಅದು ಸೌಂಡ್ ಮಾಡೋದು. ಸುನಿ ಫೇವ್ರೇಟ್ ಅದು. ನಮ್ಮ ರೂಮ್ ಹತ್ರ ಅವ್ನು ಕೋಗ್ಲೆ ಕೂಗುತ್ತೆ ಬೆಳಗ್ಗೆ ಹೊತ್ತು. ಅದು ಚೆನ್ನಾಗಿ ಕೂಗುತ್ತೆ. ಇದೊಂಥರ ಇರಿಟೇಷನ್. ಅದೊಂಥರ ಎಬ್ರಿಸೋದು ಅದೇ ಅಲಾರಾಮ್ ನಮಗೆ. ಕುಳಿಂಗ್ ಬಿಡಲ್ಲ ನಾವು ಅಭಿ. ನೋಡ್ತಾ ಅವಳ ಮನೆಗೆ ಬಂದಿದ್ದ ತಕ್ಷಣ ಬಿಚ್ಚಾಕ್ಬಿಟ್ಟಪ್ಪ ಅವನು. ಆಗಲ್ವಂತೆ ಈಗ ಅಣ್ಣಂಗೆ ಶೆಕೆಗೆ ಹಿಂಗೆ ಕಾಚ ಅವ್ನು ಬನ್ನಿ ಹಾಕೊಂಡು ನಿಂತಿರ್ತಾನೆ. ಈ ಸ್ಕೂಲ್ಗೆ ಹೋದಾಗ ಏನು ಮಾಡ್ತಾನೋ ನೋಡಬೇಕು. ಸ್ಕೂಲಲ್ಲೂ ಬಿಚ್ಚಾಕ್ಬಿಡ್ತಾನ. ಏನು ಮಾಡ್ತಾನೆ ನನ್ನ ಮಗ ಅಂತ. ನಂಗೆ ಆಗಲ್ಲ ಪ್ಲೀಸ್ ಬಿಚ್ಚಿ, ನಂಗೆ ಬಟ್ಟೆ ಅಂದ್ರೆ ಆಗಲ್ಲ ಬಿಚ್ಚಿ. ಅವ್ನು ಯಾರೋ ನಂಗೆ ಬಟ್ಟೆ ಬೇಡ ಅಂತಾನಲ್ಲ ಆ ಥರ. ಕೇಳಿಸ್ಕೊಳ್ಳಿ ಹಂಗೆ ಸೌಂಡು. ಅಪ್ಪ ಇರಿಟೇಷನ್. ಏನೋ ಸುನಿ? ಹೌದಾ? ಏಯ್, ಎಲ್ಲಿಂದ ಎತ್ತಿಸ್ಕೊಬಂದೆ ಉಳ್ಳಾನ? ಹೋಗ್ತಾಳಲ್ಲ ಆಚೆ ವಾಕಿಂಗೆ. ಬೋರು ಮುಗ್ನೆ. ಸುಣ್ಣ ಮುಗ್ನೆ ಸ್ನಾನ ಮಾಡ್ಕೊಂಡು ಬೆಳ್ಳಗಿದೆ. ಕೂಕಮ್ಮ ಕೂಕಿ ನೋಡು, ಕರ್ದಿದ್ದಷ್ಟು ಹೆಂಗೆ ಬರ್ತಾಳೆ. ಹಾಡು ಹೇಳಿಸ್ತಾನಂತೆ ನೀವಪ್ಪ. ಹೋಗು. ಬೊಗ್ಲಂಗಿಲ್ಲ, ಆಡಬೇಕು. ಹಾಡು ಹೇಳು ನೀನು. ರಾಗ ಬರ್ಸು ಸುನಿ. ಹಿಂಗೆ ಮಾಡಿ ಪಿಂಗ್ ಅನ್ಸು. ಕೂಕು ವೀರು ಅಲ್ಲಿ ನೋಡಿ. ಕೂಕು ಏನು ಮಾಡ್ತಾವಳೆ? ಅವನ ಹತ್ರ ಒಂದೈತೆ. ಅವನ್ನ ಇರು, ನೀನು ನಿಲ್ಸು. ಇವನ್ ಮಾಡಿದ್ರೆ ಅಳ್ತಾಳೆ, ಕೂಗ್ತಾಳೆ, ಹಾಡು ಹೇಳ್ತಾಳೆ. ಅನ್ನ ಇರೋ ಸೊನ್ನೆ ಅವ್ನು ಮಾಡ್ತಾನಂತೆ.
ಅಂತವಳು ನೋಡು. ಅದು ಅವ್ನು ಮಾಡಿದ್ರೆ ಮಾಡ್ತಾಳೆ ಅವಳು. ಯಾರ್ದದು? ಹಾಂ, ಕೋಕೋದು. ನೀನು ಟಿ ವಿ ನೋಡ ನಿಲ್ಲಿಸ್ಬೇಕು ಈಗ. 2 ಮಿನಿಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಮಾಡಿ ಮೇಲೆ ಬಟ್ಟೆ ಐತ ನಮ್ದು. ತಗೊಳ್ಳೆ ಬಾ. ಇವ್ ನೋಡಿ ಹೆಂಗೆ ಕುಕ್ತಿ ಮಾಡ್ತಾನೆ ಕಳ್ಳ. ಫುಲ್ ಸಾಂಗ್ ಥರ ಮಾಡಬೇಕು, ಸುಮ್ಮನೆ ಊದಬಾರ್ದು. ಲಲ 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 ಅಂತ. ನಿಮ್ಮ ಅಪ್ಪನ ಕೊಡು, ಬಾರಿಸ್ತಾನೆ ನಿಮ್ಮ ಅಪ್ಪ. ಕಲೆಗಾರ ನಮ್ಮ ಮನೇಲಿ ಧಾನ್ಯ ಕಲೆಗಾನ. ಸುನಿ ಎಲ್ಲಿ ಈ ಕಡೆ ತಿರುಗು. ಹೋಗಲ್ವಾ ಶೇವಿಂಗ್ಗೆ, ಕಟ್ಟಿಂಗ್ಗೆ, ಟ್ರಿಮ್ಗೆ? ನಾಳೆ ಹೋಗೋಣ ನೋಡ್ಕೊಂಡೆ ಎಲ್ಲರೂ. ಹ್ಞೂ. ಏನಪ್ಪ ನನ್ನ ಹೆಸ್ರೇನಪ್ಪ? ಹಲ್ಕ್. ಏನಿದು? ಸ್ಟ್ರಾಬೆರಿ. ಆಮೇಲೆ ಬೇಗ ಬರ್ತೀನಿ. ಟೆಸ್ಟ್ ಮಾಡಿದಾಗ ಎಲ್ಲಿ ನೋಡು ಚೇಂಜಾ. ಕಹಿನಾ ಸಪ್ಪೇನಾ? ಚೆನ್ನಾಗಿದೆಯಾ? ಕ್ರೀಮ್ ತಿಂತೀಯ? ಕ್ರೀಮ್